ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಅಖಂಡ ಬಳ್ಳಾರಿ ಜಿಲ್ಲೆಯ ಧೀಮಂತ ಧ್ವನಿಯಾಗಿದ್ದ ಕಾಮ್ರೇಡ್ ಪ್ರಸನ್ನಕುಮಾರ್ ಅವರ ಚಿರನೆನಪುಗಳಿಗೆ ಲಾಲ್ ಸಲಾಂ ಹೇಳಿ ಗೌರವ ಸಮರ್ಪಿಸಿದ ಬಳ್ಳಾರಿ ಜಿಲ್ಲಾ ಸಿಪಿಐಎಂ ಸಮಿತಿ. ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಯ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐಟಿಯುನ ಅಖಿಲ ಭಾರತ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಿಐಟಿಯುವಿನ ಪ್ರಧಾನ ಕಾರ್ಯದರ್ಶಿ, ಹಲವಾರು ಕಾರ್ಮಿಕ ಸಂಘಗಳ ನಾಯಕರಾದ ಕಾಮ್ರೇಡ್ ಎಸ್ ಪ್ರಸನ್ನಕುಮಾರ್ ರವರು ಈ ದಿನ 23/12/2015 ತೀವ್ರ ಹೃದಯಾಘಾತದಿಂದ ನಿಧನರಾಗಿ 10 ವರ್ಷ ಪೂರೈಸಿದೆ. ಅವರಿಗೆ ಅವರ ಹಠಾತ್ ನಿಧನ ಕಮ್ಯುನಿಸ್ಟ್ ಚಳುವಳಿ ಹಾಗೂ ಕಾರ್ಮಿಕ ರಂಗಕ್ಕೆ ತುಂಬಲಾರದ ನಷ್ಟವುಂಟಾಗಿದೆ. ಸಾವಿರಾರು ಕಾರ್ಮಿಕರು ಮತ್ತು ಪಕ್ಷದ ಕಾರ್ಯಕರ್ತರು ನೆರೆದು ತಮ್ಮ ಅತೀವ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲತಃ ಬಳ್ಳಾರಿಯಲ್ಲಿ ಜನಿಸಿದ ಇವರು ವಿದ್ಯಾರ್ಥಿ ದೆಸೆಯಿಂದಲೇ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐನ ಮೂಲಕ ವಿದ್ಯಾರ್ಥಿ ಚಳುವಳಿಯ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡು ಅವರು ಕಾರ್ಮಿಕ ವರ್ಗದ ಸಂಘಟನೆಗೆ ಮುಂದಾದರು. ಮಾರ್ಕ್ಸ್ವಾದ ಲೆನಿನ್ವಾದ ಸಿದ್ಧಾಂತಕ್ಕೆ ಪೂರ್ಣ ಬದ್ಧರಾದ ಅವರು ತಮ್ಮ ಇಡೀ ಜೀವನವನ್ನು ದುಡಿಯುವ ಜನರಿಗಾಗಿ ಮುಡುಪಿಟ್ಟರು. ಅವರು ಬಳ್ಳಾರಿಯ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ 1985ರಿಂದ 1995ರವರೆಗೆ ಅವಿರತವಾಗಿ ದುಡಿದಿದ್ದರು. ಸಿಐಟಿಯು ರಾಜ್ಯ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ ಕಾಮ್ರೇಡ್ ಪ್ರಸನ್ನ ಅವರು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ 2008ರಿಂದ ಜವಾಬ್ದಾರಿ ನಿರ್ವಹಿಸುತ್ತಿದ್ದರು. ನಂತರ ಸಿಪಿಐಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾಗಿ ಮತ್ತು ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿ ತಮ್ಮ ಕೊನೆಯ ಉಸಿರಿನವರೆಗೂ ದುಡಿಯುವ ಜನರ ಏಳ್ಗೆಗಾಗಿ ಶ್ರಮಿಸಿದವರು. ಅವರು ನೇತೃತ್ವದಲ್ಲಿ ಹಲವಾರು ಧೀರೋದಾತ್ತ ಹೋರಾಟಗಳನ್ನು ಯಶಸ್ವಿಯಾಗಿ ನಡೆಸಿ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದರು. ಬಳಿಕ ಅವರು ರಾಜ್ಯದ ಕಾರ್ಮಿಕ ಚಳುವಳಿಯ ಮುಖಂಡತ್ವಕ್ಕೆ ಆಯ್ಕೆಯಾದರು. ರಾಜ್ಯದ ಅಸಂಘಟಿತ ಕ್ಷೇತ್ರಗಳಾದ ಶುಗರ್ ಕ್ಯಾಂಟ್ ವರ್ಕರ್ಸ್, ಹಮಾಲಿ ಕಾರ್ಮಿಕರು, ಕರ್ನಾಟಕ ಸಾರಿಗೆ ಸಂಸ್ಥೆಯ ಕಾರ್ಮಿಕರ ಸಂಘ ಹಾಗೂ ಘನ ಕೈಗಾರಿಕೆಗಳಾದ ಬಿಇಎಲ್, ಐಟಿಸಿ, ಇಂಡಾಲ್, ಕಿರ್ಲೋಸ್ಕರ್ ಮೈಕೋ ಕಾರ್ಮಿಕರ ಸಂಘಗಳ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದವರು. ಸಿಐಟಿಯು ಅಖಿಲ ಭಾರತ 14ನೇ ಸಮ್ಮೇಳನದಲ್ಲಿ ಅಖಿಲ ಭಾರತ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಕರ್ನಾಟಕದ 11ನೇ ಸಮ್ಮೇಳನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. 2008ರಲ್ಲಿ ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿ ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ರಾಜ್ಯ ನಾಯಕರಾಗಿ ಕೆಲಸ ಮಾಡುತ್ತಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಇವರು ಭಾರತದ ಪ್ರತಿನಿಧಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐಎಲ್ಒ ಸಮ್ಮೇಳನದಲ್ಲಿ ಸಿಐಟಿಯು ಪ್ರತಿನಿಧಿಯಾಗಿಯೂ 45ನೇ ಐಎಲ್ಸಿ ಸಮಾವೇಶದಲ್ಲಿ ಪಾಲ್ಗೊಂಡು ಪರಿಣಾಮಕಾರಿ ಪಾತ್ರ ವಹಿಸಿದ್ದರು. ಸ್ವತಃ ಕಾನೂನು ಪದವಿ ಪೂರೈಸಿದ ಅವರು ದುಡಿಯುವ ಜನರ ಪರವಾಗಿ ತಮ್ಮನ್ನು ಪೂರ್ಣಕಾಲದ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದರು. ಸಿಪಿಎಂ ಪಕ್ಷದ ಬಳ್ಳಾರಿ ಜಿಲ್ಲಾ ಸಮಿತಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಪಕ್ಷದ ಕಚೇರಿಯಲ್ಲಿ ಅವರ ನೆನಪಿನ ಕಾರ್ಯಕ್ರಮ ನಡೆಸಲಾಯಿತು. ಅವರ ಒಡನಾಡಿ ಎಸ್ವೈ ಗುರುಶಾಂತ, ಸಿ ರಘುನಾಥ್, ಟಿಜಿ ವಿಠ್ಠಲ್ ಮುಂತಾದವರು ಭಾಗವಹಿಸಿದ್ದರು. ಅವರ ನೆನಪಿನ ಕಾರ್ಯಕ್ರಮ ಮಾಡಲು ತೀರ್ಮಾನ ಮಾಡಿದ್ದು ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಪ್ರಶ್ನೆಗಳ ಆಧಾರದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲು ತೀರ್ಮಾನವನ್ನು ಮಾಡಲಾಗಿದೆ ಎಂದು ಕಾರ್ಯದರ್ಶಿ ಜೆ ಸತ್ಯಬಾಬು ತಿಳಿಸಿದ್ದಾರೆ.